ಅಜ್ಜಿ ನೀವ್ ಎದ್ಬಿಟ್ರಾ? ಲೇ ನನ್ಗೇನೂ ಆಗಿಲ್ಲ, ನೀನ್ ಸ್ವಲ್ಪ ಸುಮ್ನಿರು. ಏನೇ ರಾಜಲಕ್ಷ್ಮಿ, ಆದ್ಯಾ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ? ಅಷ್ಟಕ್ಕೂ ನಿಮ್ಮನ್ ಕಾಲೇಜಿಗೆ ಕಳ್ಸೋದೇ ದೊಡ್ಡದು, ಮತ್ತೆ ಟ್ರಿಪ್ಪಿಗೆ ಹೋಗ್ತೀರಾ? ಟ್ರಿಪ್ಪು ಒಂದ್ ವೇಳೆ ಇದಕ್ಕೆ ರಾಜಾರಾಮ್ ಒಪ್ಕೊಂಡ್ರು ನಾನ್ ನಿಜವಾಗ್ಲೂ ಒಪ್ಕೊಳ್ಳಲ್ಲ. ಅಷ್ಟಕ್ಕೂ ಈ ಟ್ರಿಪ್ ಏನಮ್ಮ? ನಮ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಎಜುಕೇಶನಲ್ ಟ್ರಿಪ್ಗೆ ಹೋಗ್ತಾ ಇದೀವಿ ಚಿಕ್ಕಪ್ಪ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸು, ಪುರಾಣಗಳ ಬಗ್ಗೆ ಈ ಥರದನ್ನೆಲ್ಲ ತಿಳ್ಕೊಳ್ಬೋದು. ಇದು ಕೂಡ ಒಂಥರ ಇಂಪಾರ್ಟೆಂಟ್ ಸಬ್ಜೆಕ್ಟೇ ಚಿಕ್ಕಪ್ಪ. ಅಜ್ಜಿ ಒಪ್ಕೊಳ್ತಾ ಇಲ್ಲ. ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾಳಲ್ಲಮ್ಮ, ಹೋಗ್ ಬರ್ಲಿ ಬಿಡಮ್ಮ. ನಿಂಗ್ ಗೊತ್ತಾಗಲ್ಲ ಶಿವರಾಜು, ನೀನ್ ಸುಮ್ನಿರು. ಇವಳನ್ನ ಹೀಗೆ ಬಿಟ್ರೆ ಯಾವತ್ತಾದ್ರೂ ಒಂದಿನ ಸಮಸ್ಯೆ ತರ್ತಾಳೆ. ಹೇ ರಾಜಲಕ್ಷ್ಮಿ, ನಿಜ ಹೇಳೆ, ಇದೆಲ್ಲ ನಿನ್ ಪ್ಲಾನಾ ಇಲ್ಲ ಅವಳ ಪ್ಲಾನಾ? ನಾನೇ ಕೇಳ್ತಾ ಇರೋದು ಅಜ್ಜಿ. ನಾವಿಲ್ದೇನೆ ಹೊಸ್ಲು ದಾಟಿ ಹೊರಗಡೆ ಹೋಗಕ್ಕೆ ಭಯ ಪಡೋಳು ಇವಾಗ ಧೈರ್ಯವಾಗಿ ಹೋಗ್ತೀನಿ ಅಂತಿದ್ಯಲ್ಲ, ಇದೆಲ್ಲ ಯಾದ್ಯಿಂದ ಅಲ್ವಾ? ನನ್ ಮೊಮ್ಮಗಳ ವಿಷಯದಲ್ಲಿ ಯಾವುದೇ ಚಿಕ್ಕ ತಪ್ಪು ನಡೆದ್ರೂ ನಾವು ತಡ್ಕೊಳ್ಳೋದಿಲ್ಲ. ನನ್ ಮಗ ರಾಜು ನಿಜವಾಗ್ಲೂ ತಡ್ಕೊಳ್ಳೋದಿಲ್ಲ. ಇಲ್ಲ ಅತ್ತೆ, ಇವರು ಟೂರ್ಗೆ ಹೋಗ್ತಾ ಇರೋದು. ಅಷ್ಟಕ್ಕೂ ಇದು ಕನ್ಸ ನಿಜನಾ? ನನ್ಗೇನು ಅರ್ಥ ಆಗ್ತಿಲ್ಲ ಪಾರ್ವತಿ. ಇದ್ರಲ್ಲಿದ್ದ ಒಡವೆ ಏನಾಯ್ತು? ಈ ನಿನ್ ನಾಟಕನ ಸಾಕ್ ನಿಲ್ಸು ಪಾರ್ವತಿ. ನಾನಾ? ಮತ್ತಿನ್ಯಾರು? ನಾನಾ? ಅಮ್ಮ ಈ ಪೆಟ್ಟಿಗೆನಲ್ಲಿ ಒಡವೆಗಳನ್ನ ಇಟ್ಟಿರೋ ವಿಷಯ ನಿನ್ಗೂ ನನ್ಗೂ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ನೀನೇ ತಗೊಂಡಿರೋದು. ಅಯ್ಯೋ, ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡಿ ಅತ್ಗೆ. ತಗೊಂಡ್ರೆ ನಾನೇ ಕೆಲಿಗೆ ಬರ್ತಿದ್ದೆ. ಮತ್ತೆ ಒಡವೆಗಳೇನಾಯ್ತು? ಅದೇ ನನ್ಗೂ ಕೂಡ ಅರ್ಥ ಆಗ್ತಿಲ್ಲ. ಇದೇನ್ ಪಾರ್ವತಿ, ನಾವು ಬರೋಕ್ಕೂ ಮುಂಚೆನೆ ಯಾರೋ ಗೋವಿಂದ ಮಾಡ್ಬಿಟ್ಟಿದ್ದಾರೆ. ಈ ವಿಷಯ ಅತ್ತೆ ಗೊತ್ತಾದ್ರೆ ಅವರು ಕೂಡ ಗೋವಿಂದ ಅಂತಾರತ್ಗೆ. ಮುಚ್ಚೆ ಬಾಯಿ. ಯಾರು ತಗೊಂಡಿದಾರೋ ಏನೋ, ಅಮ್ಮನ್ನೇ ಕೇಳೋಣ ಬಾ. ಬಾ. ಶ್ರೀಮದ್ ರಮಾರಮಣ ಗೋವಿಂದ ಹರಿಗೋವಿಂದ ಗೋವಿಂದ. ಏನೇ ಜಾನಕಿ, ನೀನು ಕೂಡ ಇಷ್ಟೊತ್ತು ನಾನೇನಾದ್ರೂ ಗೋಡೆಗೆ ಕುರ್ಚಿಗೆ ಹೇಳ್ತಿದ್ನಾ? ನಿಮ್ಗೆ ಅಲ್ವಾ ಹೇಳ್ತಾ ಇದ್ದಿದ್ದು? ಅದಲ್ಲ ಅತ್ತೆ, ಒಂದು ಹರಕೆ ಇದೆ. ಹರಕೆನಾ? ಏನ್ ಹರಕೆ? ಅಂದ್ರೆ ಟೂರ್ಗೆ, ಅಂದ್ರೆ ಹರಕೆ ತೀರ್ಸೋದಕ್ಕೆ. ಅಂದ್ರೆ ನೀವು ಹುಷಾರಾದ್ರೆ ದೇವಸ್ಥಾನಕ್ಕೆ ಮನೆಯವ್ರನ್ನ ಕಳಿಸ್ತೀನಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಈಗ ನೀವು ಹೇಗಿದ್ರು ಹುಷಾರಾದ್ರಿ ಅಲ್ವಾ, ಅದಕ್ಕೆ ಇವರಿಬ್ಬರನ್ನ ಹರಕೆ ತೀರ್ಸಕ್ ಕಳ್ಸೋಣ ಅಂತ. ಅಷ್ಟಕ್ಕೂ ನೀನ್ ಯಾವಾಗ ಹರಕೆ ಮಾಡ್ಕೊಂಡ್ಯೆ? ಅದು ನೀವು ಪ್ರಜ್ಞೆ ತಪ್ಪಿದ್ರಲ್ಲ, ಅವಾಗ ತಕ್ಷಣ. ಹಾಗಾದ್ರೆ ನಿನ್ ಮೇಲೆ ನಂಬಿಕೆಯಿಂದ ಒಪ್ಕೋತಿದ್ದೀನಿ.
ಆದ್ರೆ ರಾಜಲಕ್ಷ್ಮಿ ಮಾತ್ರನೇ ಹೋಗ್ತಾಳೆ. ಮಧ್ಯದಲ್ಲಿ ಅವಳು ಯಾಕೆ ಬಾಲದ ಹಾಗೆ? ಬಾಲ ಅಂತ ಅಷ್ಟು ಈಸಿಯಾಗಿ ತೆಗೆದು ಬಿಸಾಕ್ಬೇಡಿ. ಹನುಮಂತ ಅದೇ ಬಾಲದಿಂದ ಇಡೀ ಲಂಕೆನೆ ಸುಟ್ಟಾಕಿದ್ದ. ಅದಕ್ಕೆ ನಾನು ನಮ್ಮನೇನ ಸುಡ್ತಾ ಇದ್ಯಾ? ಅಯೋಧ್ಯೆ ಹಾಗಿದ್ದ ನಮ್ಮನೆ ಇವಾಗ ರಾವಣನ್ ಲಂಕೆ ಹಾಗೆ ಬದಲಾಗೋಗಿದೆ. ನಿನ್ ಜೊತೆ ನನ್ನ ಮೊಮ್ಮಗಳನ್ನ ಕಳ್ಸೋಕೆ ನಿಜವಾಗ್ಲೂ ಆಗಲ್ಲ. ಸರಿ ಅತ್ತೆ, ಸರಿ ಸರಿ. ಕೊನೆ ಪಕ್ಷ ರಾಜಿನಾದ್ರೂ ಕಳಿಸ್ತೀನಿ. ರಾಜಿ ಬಾ. ಅಮ್ಮ, ನೀನ್ ಆರೋಗ್ಯ ಹುಷಾರಾಗಿ ನೋಡ್ಕೋ. ಅಜ್ಜಿ ಹೇಗಿದ್ದೀರಾ ಈಗ? ಓಕೆನಾ? ಏನಿಲ್ಲ, ನೀವು ಮಲ್ಕೊಳ್ಳಿ, ನಾನು ಹೊರಡ್ತೀನಿ. ಅಮ್ಮ, ನೋಡ್ದ್ಯಾ ರಾಜಿ, ನಿಮ್ಮಿಬ್ಬರನ್ನು ಟೂರು ಕಳ್ಸೋದಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ಆದ್ರೆ ಇಬ್ರನ್ನು ಕಳ್ಸೋಕೆ ಅತ್ತೆ ಒಪ್ತಾನೆ ಇಲ್ವಲ್ಲ. ಅದು ಹಾಗಲ್ಲಮ್ಮ, ಆದ್ಯ ಇಲ್ಲದೆ ನಾನು ಈ ಟ್ರಿಪ್ಪಿಗೆ ಹೋಗೋಕ್ಕಾಗಲ್ಲ. ಅಮ್ಮ, ಅಪ್ಪನ ನೀನೇ ಒಪ್ಪಿಸ್ಬೇಕಮ್ಮ, ಪ್ಲೀಸ್ ಅಮ್ಮ. ಅಜ್ಜಿ ಒಪ್ಕೊಳ್ದೆ ಹೋಗ್ಬಹುದು, ಆದ್ರೆ ಒಂದ್ಸಲ ದೊಡ್ಡಪ್ಪನ ಹತ್ರನೂ ಕೇಳಿ. ಅವರು ಒಪ್ಕೋಬಹುದಲ್ವಾ? ಆಗ ಅಜ್ಜಿ ಕೂಡ ಬೇಡ ಅಂತ ಹೇಳಲ್ಲ. ಹೌದಾಂಟಿ, ಒಂದೇ ಒಂದ್ಸಲ ಕೇಳಿ ನೋಡಿ, ನೀವ್ ಕೇಳಿದ್ರೆ ಇಲ್ಲ ಅಂತಾರ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಅಯ್ಯೋ ಸರಿ, ಕೇಳ್ತೀನಿ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಆಮೇಲೆ ನಾನೇನು ಮಾಡೋಕ್ಕಾಗಲ್ಲ, ಸರಿನಾ? ಏನೋ ಈ ಮಕ್ಕಳು. ಹಾ ಅಮ್ಮ, ಏನೇ ಪದ್ಮ, ಇನ್ನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನಂಗೆ ಗೊತ್ತು ಪದ್ಮ, ನಂಗೇನಾದ್ರೂ ಆದ್ರೆ ನಿನ್ ಕ್ಷಣ ಕೂಡ ಸಹಿಸಲ್ಲ ಅಂತ. ಏನು ಭಯ ಪಡಬೇಡ, ನಾನು ಚೆನ್ನಾಗೇ ಇದ್ದೀನಿ. ನಿಮ್ಗೇನಾದ್ರೂ ಆಗತ್ತೇನೋ ಅಂತ ನಾನು ಕೂಡ ಭಯ ಪಟ್ಟಿದ್ದೆ ಅತ್ತೆಯವ್ರೆ. ನಂಗೆ ಗೊತ್ತು ಬಿಡೆ, ನಿಮ್ಮಿಬ್ರಿಗೂ ನಾನಿಲ್ಲ ಅಂದ್ರೆ ಏನು ತೋಚಲ್ಲ ಅಂತ. ಆದ್ರೂ ನನ್ಗೇನಾಗತ್ತೆ ನೀವಿಬ್ರು ಇರ್ಬೇಕಾದ್ರೆ? ಅಮ್ಮ, ಈಗ ನೀನು ಆರೋಗ್ಯವಾಗೇ ಇದೆಯಾ ಅಲ್ವಾ? ಆವಾಗ್ಲಿಂದ ಅದನ್ನೇ ತಾನೇ ಹೇಳ್ತಿರೋದು, ಅರ್ಥ ಆಗಿಲ್ವಾ? ನಿನ್ನಂತವಳೆ ಮಹಾಭಾರತ ಪೂರ್ತಿ ಕೇಳಿ ಪಾಂಡವ್ರು ಯಾರು ಅಂತ ಕೇಳಿದ್ರಂತೆ. ಅಂದ್ರೆ ಅತ್ತೆ, ಇವಾಗ ನಾವು ಹೇಳೋದನ್ನ ಕೇಳಿದ್ರೆ ನೀವೇನ್ ಹೇಳ್ತೀರೋ ಅಂತ ಭಯದಿಂದ ಕೇಳ್ತಿದೀವಿ. ಏನ್ ನಡೀತೆ? ಅದು ಅಂಥದ್ದೇನಿಲ್ಲಮ್ಮ. ನೀನು ನಿನ್ ಪೆಟ್ಟಿಗೆಲಿರೋ ಒಡವೆಗಳನ್ನ ಎತ್ತಿಡು ಅಂತ ಅತ್ತಿಗೆಗೇನಾದ್ರೂ ಕೊಟ್ಯಾ? ಇಲ್ವೇ, ಜಾನಕಿಗ್ ನಾನೇನು ಕೊಟ್ಟಿಲ್ಲ. ಓಹ್, ಪಾಲಿಶ್ ಹಾಕ್ಸಕ್ ಕೊಟ್ಟಿದ್ದೀರಾ ಅಲ್ವಾ ಅತ್ತೆ? ಕೊಟ್ಟಿದ್ಯಾ? ಇಲ್ವೇ, ಅಷ್ಟಕ್ಕೂ ಅದನ್ನ ಉಪಯೋಗಿಸಿದ್ರೆ ತಾನೇ ತೊಳೆಯೋದಕ್ಕೆ ಕೊಡಕ್ಕೆ. ಅವತ್ತು ನಾವೇ ಅಲ್ವಾ ಬೀರುಲಿಟ್ಟಿದ್ದು. ಅಮ್ಮ, ಈಗ ಅಲ್ಲಿ ಒಡವೆಗಳಿಲ್ಲ. ಹಾ, ಏನು ಒಡವೆ ಇಲ್ವಾ? ಏನ್ ಮಾತಾಡ್ತಿದ್ದೀರಿ? ಹೌದಮ್ಮ. ಅಯ್ಯೋ, ನನ್ ಒಡವೆ ಎಲ್ಲಿ? ನನ್ ಒಡವೆ ಎಲ್ಲಿ ಹೋಯ್ತು? ಅಯ್ಯೋ, ನನ್ ಒಡವೆ. ಅಯ್ಯೋಯ್ಯೋ, ನನ್ ಒಡವೆ ಇಲ್ಲೇ ಇಟ್ಟಿದ್ದೆ, ಎಲ್ಲಿ ಹೋಗ್ಬಿಡ್ತು? ಕಾಣಿಸ್ತಾ ಇಲ್ವಲ್ಲ, ಎಲ್ಲೋಯ್ತೋ? ಅಯ್ಯೋ, ಏನೇ ನನ್ ಒಡವೆ ಎಲ್ಲ ಎಲ್ಲಿ ಹೋಯ್ತೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ. ಹೀಗಾಗತ್ತೆ ಅಂತಾನೆ
ನಾವೆಲ್ಲಾದ್ರೂ ಎತ್ತಿಡೋಣ ಅಂತ ಅನ್ಕೊಂಡ್ ಬಂದ್ವಿ. ಅಷ್ಟ್ರೊಳಗಡೆ ಯಾರೋ ಅದನ್ನ ತಗೊಂಡ್ ಹೊರಟೋಗಿದ್ದಾರೆ. ಅತ್ತೆ, ನಾನು ಕೂಡ ಭದ್ರವಾಗಿ ಇಡೋಣ ಅಂತಾನೆ ನೋಡ್ದೆ. ಇಷ್ಟರಲ್ಲೇ ಕಾಣಿಸ್ದೆ ಹೋಗುತ್ತೆ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೆ, ಅದು ವಾರಸತ್ವವಾಗಿ ಬಂದಿದ್ದ ಒಡವೆಗಳು. ನಮ್ಮಮ್ಮನಿಗೆ ಅವರಮ್ಮ ಕೊಟ್ಟಿದ್ದು, ನನಗೆ ನಮ್ಮಮ್ಮ ಕೊಟ್ಟಿದ್ದು. ಯಾವ ಪಾಪಿ ಕಣ್ಬಿತ್ತೋ ಏನೋ. ಅಮ್ಮ, ಯಾವ್ದಕ್ಕೂ ಒಂದ್ಸಲ ಅದೇನ್ ಕೇಳೋಣ್ವಾ? ಜಾನಕಿ ಯಾಕೆ ತಗೋತಾಳೆ? ಅವಳು ನನ್ನನ್ನು ಕೇಳದೆ ತಗೊಳಲ್ಲ. ಅತ್ತೆ, ನಮ್ ಹಾಗೆ ಬೇರೆ ಕಡೆ ಇಡೋಣ ಅಂತ ತಗೊಂಡಿದಾರೇನೋ, ಒಂದ್ಸಲಿ ಕೇಳಿದ್ರೆ ಒಳ್ಳೇದಲ್ವಾ? ಇಲ್ಲ ಪಾರ್ವತಿ, ಅಷ್ಟಕ್ಕೂ ನನ್ನ ಹತ್ರ ಒಡವೆ ಇರೋದು ಜಾನಕಿ ಗೊತ್ತಿಲ್ಲ. ಗೊತ್ತಿರೋ ಅವಕಾಶನೇ ಇಲ್ಲ. ಅಯ್ಯೋ, ಇವಾಗ ನನ್ನ ಒಡವೆ ಎಲ್ಲಿ ಹೋಯ್ತೋ ಏನೋ, ಎಲ್ಲಿ ಹೋಯ್ತೋ ಅಮ್ಮ. ಅಮ್ಮ, ಇದಕ್ಕೆ 3 ಲಕ್ಷ ಸಿಗುತ್ತೆ. ತಗೊಳ್ಳಿ ಅಮ್ಮ, 3 ಲಕ್ಷ ರೂಪಾಯಿ. ಹೋಗ್ ಬರ್ತೀನಿ ಸೆಟ್ಟು. ಒಳ್ಳೇದಮ್ಮ. ಸೇಟು ನಮಸ್ಕಾರ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೇಟು, ಈಗಲೇ ಸರಿಯಾಗಿ ಚೆಕ್ ಮಾಡ್ಕೋ, ಒರಿಜಿನಲ್ ಒಡವೆ ಇದು. ಗೊತ್ತಾಗ್ತಾ ಇದೆ ವೆಂಕಟ್ರಾವ್, ಪ್ಯೂರ್ ಗೋಲ್ಡೇ. ನೋಡಿದ್ರೆ ವೆಯ್ಟ್ ಜಾಸ್ತಿನೇ ಇರೋ ಹಾಗಿದೆ. ಮೊದಲು ದುಡ್ಡು ಸಿಗತ್ತೆ ಹೇಳು. ಒಂದು 5 ಲಕ್ಷ ಸಿಗುತ್ತೆ ರೀ. ಏನ್ ಸೇಟು, ಆ? ಎಲ್ರಿಗೂ ನಾನ್ ಟೋಪಿ ಹಾಕ್ತಿದ್ರೆ ನೀನ್ ನನಗೆ ಟೋಪಿ ಹಾಕ್ಬೇಕು ಅಂತ ನೋಡ್ತಿದ್ಯಾ? ಇಲ್ಲೋಡು, ಇದು ಕದ್ಕೊಂಡು ಬಂದಿರೋ ಒಡವೆ ಅಲ್ಲ, ನಮ್ಮ ಅತ್ತೆಯವರು ನನಗ್ ಕೊಟ್ಟಿರೋ ಒಡವೆ ಇದು. ಇದು ಆಗ್ಲೇ 10 ಲಕ್ಷ ಬೆಲೆ ಬಾಳ್ತಾ ಇತ್ತು, ಇವಾಗಿನ್ನು ರೇಟ್ ಜಾಸ್ತಿ ಆಗಿದೆ. ಏನೈತೆ ಅಂತೆ 5? ವೆಂಕಟ್ರಾವ್, ಅಷ್ಟೇ ಕೊಡಕ್ಕಾಗದು. ಸರಿ, ನಿನ್ನ ಇಷ್ಟ. ತಗೊಳಗಿದ್ರು ತಗೋ, ಬೇಡ ಅಂದ್ರೆ ಬೇಡ. ಪಕ್ಕ ಶಾಪ್ಗೆ ಹೋಗ್ತೀನಿ ಅಷ್ಟೇ. ಹೊರಗಡೆ ಮಾರಿದ್ರೆ ಖಂಡಿತವಾಗ್ಲೂ 20ಕ್ಕಿಂತ ಕಡಿಮೆ ಸಿಗಲ್ಲ. ಒಳ್ಳೆ ಸೆಟ್ ಕಣಯ್ಯ ನೀನು. ವೆಂಕಟ್ರಾವ್, ಕೂತ್ಕೊಳ್ಳಯ್ಯ, ಕೂತ್ಕೋ. ಕೊನೆದಾಗಿ 10 ಲಕ್ಷ ರೂಪಾಯಿ ಕೊಡ್ತೀನಿ, ತಗೋ. 10 ಲಕ್ಷನಾ? ಬೇಡ ಸೇಟು, ಫೈನಲ್ ಆಗಿ 15 ಮಾಡ್ಕೋ. ಸೇಟು, 3 ಲಕ್ಷ ಅಂದೆ, ಬರೀ 2 ಲಕ್ಷ ಇದೆ. ಅದೇನಮ್ಮ, ನಾನು 3 ಲಕ್ಷನೇ ಕೊಟ್ಟಿದ್ದು. ಈಗಷ್ಟೇ ಚೆಕ್ ಮಾಡ್ಕೊಂಡು ಹೋದೆ ಅಲ್ವಾ? ಇಲ್ಲ ಸೇಟು, ನನಗ್ ಕೊಟ್ಟಿರೋದು 2 ಲಕ್ಷನೇ. ಒಂದ್ಸಲ ಚೆಕ್ ಮಾಡು ನೀನೆ. ನಾನು ಕರೆಕ್ಟಾಗೇ ಕೊಟ್ಟಿದ್ದೀನಮ್ಮ. ಏನಾದ್ರೂ ಇದ್ರೆ ಇಲ್ಲೇ ನೋಡ್ಕೋಬೇಕು. ಹೊರಗಡೆ ಹೋಗಿ ಮತ್ತೆ ಬಂದಿದ್ಯಲ್ಲ. ಹೋಗಮ್ಮ, ಬೆಳಿಗ್ಗೆನೆ ಒಳ್ಳೆ ಗಿರಾಕಿ ಸಿಕ್ಕಿದ್ಯಾ? ನನ್ ಶಾಪ ಒಳ್ಳೇದಲ್ಲ ಸೇಟು, ನನ್ ಶಾಪ ನಿನಗ್ ತಟ್ಟತ್ತೆ. ಬೆಳಿಗ್ಗೆನೆ ಇಂಥ ಗಿರಾಕಿಗಳನ್ನ ತುಂಬಾ ನೋಡಿದ್ದೀನಿ. ಒಳ್ಳೆವನು ಅನ್ಕೊಂಡ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಥು. ವೆಂಕಟ್ರಾವ್, ನಿನ್ ಮಾತು ಬೇಡ, ನನ್ನ ಮಾತು ಬೇಡ. ಫೈನಲ್ ಆಗಿ 12 ಲಕ್ಷ ಕೊಡ್ತೀನಿ. ಸರಿ, ಚೆನ್ನಾಗಿ ಗೊತ್ತಿರೋ ನೀನು ಇಷ್ಟೊಂದು ಕೇಳ್ಕೊತಾ ಇದೆಯಲ್ಲ, ಅದಕ್ಕೆ ಓಕೆ. 1 2 3 4 5. ವೆಂಕಟ್ರಾವ್, ತಗೋ, ಈ 5 ಲಕ್ಷನ ಇಟ್ಕೋ. ಉಳಿದಿದ್ದ ದುಡ್ಡನ್ನ ಒಳಗೋಗಿ ತಗೊಂಡ್ ಬರ್ತೀನಿ. ಲೇ ಸೇಟು, ಹೆಂಗಸರಿಗೆ ಮೋಸ ಮಾಡ್ತೀಯ ನೀನು. ನೀನು ಕೊಡ್ತೀನಿ ಕೊಂಡೊಂದು ಒಳ್ಳೆ ಕಜ್ಜಾಯನ ಕೊಡ್ತೀನಿ.
ರಾಜ ಕೈಯನ್ನಿಟ್ರೆ ಅದು ರಾಂಗ್ ಆಗೋದಿಲ್ಲ ಕಣೋ. ವೆಂಕಟ್ರಾವ್, ಆ? ತಗೊಳಯ್ಯ ಉಳಿದಿ ದುಡ್ಡನ್ನ. ಎಲ್ಲ ಸರಿಯಾಗಿದೆಯಲ್ವಾ? ನೀನು ನಂಬಲಿಲ್ಲ ಆದ್ರೂ ನಾನು ನಿನ್ನ ನಂಬ್ತೀನಿ ಸೆಟು. ಒಳ್ಳೆ ಸೆಟು. ತುಂಬಾ ಥ್ಯಾಂಕ್ಸ್ ಸೆಟು. ಒಳ್ಳೇದು. ಸೆಟು ಹುಷಾರು, ಮೊದ್ಲೇ ಊರಲ್ಲಿ ಕಳ್ಳರು ಜಾಸ್ತಿ ಆಗೋಗಿದಾರ. ಹೋಗಯ್ಯ, ಇಂಥದನ್ನ ಎಷ್ಟೋ ನೋಡಿದ್ದೀನಿ ನಾನು. ಬರ್ತೀನಿ ಸೆಟು. ಲೇ ಸೇಟು, ಈ ವೆಂಕಟರಾವ್ ಮುಂದೆನೆ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಅದು ಕೂಡ ಹೆಣ್ಮಕ್ಳಿಗೆ. ಲೇ, ಹೆಣ್ಮಕ್ಳಿಗೆ ಮೋಸ ಮಾಡಿದವ್ರು ಯಾರು ಉದಾರ ಆಗಿಲ್ಲ ಕಣೋ. ಅದಕ್ಕೆ ನಿನ್ಗೂ ಕೊಟ್ಟೆ ಕಣೋ ಒಂದು ಜಲಕ್ಕು. ಏನಾಗಬೇಕು ಅದಾಗತ್ತೆ. ಈ ಒರಿಜಿನಲ್ ಒಡವೆನ ಇಲ್ಲಿಂದ ತಗೊಂಡಿದ್ನೋ ಮತ್ತೆ ಎಲ್ಲ ಇಟ್ಬಿಟ್ರೆ ನನಗೆ ಯಾವ ಸಮಸ್ಯೆನೂ ಇರೋದಿಲ್ಲ, ಇನ್ನು ಯಾವ ಗೋಳು ಇಲ್ಲ. ಈ 12 ಲಕ್ಷದಿಂದ ಲೈಫ್ ಎಲ್ಲ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು, ಬೇಕಾದಷ್ಟು ಎಣ್ಣೆನೂ ಹೊಡಿಬೋದು. ಏನೇ ರಾಜಲಕ್ಷ್ಮಿ, ಆದ್ಯ ಬರ್ತಿಲ್ಲ, ಇವಾಗ ನಾವ್ ಹೇಗ್ ಹೋಗೋದು? ನಿನಗೆ ಹಾಗೆ ಅನ್ಸ್ಬೇಕಾದ್ರೆ ಆದ್ಯ ಅಂದರೆ ನನಗೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತು ಅಲ್ವಾ? ಅವಳು ಬರ್ದೆ ಹೋದರೆ ನಾನು ಹೇಗೆ ಬರಲಿ? ನಾನು ಬರಲ್ಲ ಛಾಯಾ. ನೀನು ಬರಲ್ಲ ಅಂದ್ರೆ ನಾನು ಹೋಗಲ್ಲ ರಾಜಲಕ್ಷ್ಮಿ. ಆದ್ರೆ ನಾವು 3 ಜನ ಹೋಗಿಲ್ಲ ಅಂದ್ರೆ ಕಾಲೇಜಲ್ಲಿ ಏನ್ ಅನ್ಕೋತಾರೆ? ಅದಕ್ಕೆ ನಾನೇನು ಮಾಡಲಿ ಹೇಳು? ಆದ್ಯ ಇಲ್ಲದೆ ಕಾಲೇಜಿಗೆ ಹೋಗೋಕೆ ನಂಗೆ ಇಷ್ಟ ಇಲ್ಲ, ಇನ್ನು ಟ್ರಿಪ್ಪಿಗೆ ಹೇಗೆ ಹೋಗಲಿ? ಏನು ಡಲ್ ಆಗಿದ್ದೀರಾ? ನೀನು ಟ್ರಿಪ್ಪಿಗೆ ಬರಲ್ಲ ಅಂತ ಇದೆಯಲ್ಲ, ನಾವು ಕೂಡ ಹೋಗೋದು ಬೇಡ ಅನ್ಕೋತಾ ಇದ್ದೀವಿ. ನಿಮ್ಗೇನಾದ್ರೂ ಹುಚ್ಚಾ? ಆದ್ಯ, ಫ್ರೆಂಡ್ಸ್ ಅಂದ್ರೆ ಎಲ್ಲಾದ್ರಲ್ಲೂ ಒಟ್ಟಿಗೆ ಇರೋದು. ಒಟ್ಟಿಗೆ ಕಾಲೇಜಿಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಒಟ್ಟಿಗೆ ಟ್ರಿಪ್ಪಿಗೆ ಹೋಗೋಕ್ಕಾಗಲ್ವಾ? ನಿಮ್ಮ ಅಜ್ಜಿ ನನಗೆ ಅವಕಾಶ ಕೊಡ್ಲಿಲ್ವಲ್ಲ, ನಿಮಗೆ ಅವಕಾಶ ಇದೆ, ನೀವಿಬ್ರು ಜೊತೆಲಿ ಹೋಗಿ. ಇಲ್ಲ ಆದ್ಯ, ನೀನಿಲ್ದೆ ನಾವೇ ಹೋದ್ರೆ ನಾವು ಟ್ರಿಪ್ಪಿಗೆ ಹೋಗಿದ್ದೀವಿ ಅನ್ನೋ ಖುಷಿ ಕೂಡ ಇರಲ್ಲ. ರಾಜಲಕ್ಷ್ಮಿ, ನೀವು ನನಗೋಸ್ಕರ ಇಲ್ಲೇ ಇದ್ಬಿಟ್ರೆ ಹೇಗೆ? ನಾನ್ ಬರ್ದೆ ಹೋದ್ರು ನಮ್ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಬರ್ತಿದಾರಲ್ವಾ, ಅವ್ರ ಜೊತೆ ಸೇರಿ ಎಂಜಾಯ್ ಮಾಡಿ. ನೀನು ಏನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಾ ಇಲ್ಲ ಆದ್ಯ. ನೀನು ಬಂದ್ರೆ 3 ಜನನೂ ಒಟ್ಟಿಗೆ ಹೋಗೋಣ. ಇದಿನ್ನೂ ಚೆನ್ನಾಗಿದೆ ರಾಜಿ. ನಾವೇನ್ ಚಿಕ್ಕ ಮಕ್ಳ ಒಬ್ರ ಕೈನ ಒಬ್ರು ಹಿಡ್ಕೊಂಡು ಜೊತೆಲಿ ಹೋಗೋದಕ್ಕೆ? ಪ್ಲೀಸ್ ದಯವಿಟ್ಟು ನೀವು ಹೋಗ್ತಿದ್ದೀರಾ ಅಷ್ಟೇ. ಆದ್ಯ, ನೀವಲ್ಲಿಗೆ ಹೋದ್ಮೇಲೆ ಈವೆಂಟ್ಸ್ ಬಗ್ಗೆ ಎಲ್ಲ ನನ್ನ ಹತ್ರ ಹೇಳಿ, ಅಲ್ಲಿನ ನೆನಪುಗಳನ್ನ ಶೇರ್ ಮಾಡ್ಕೊಳ್ಳೋಣ. ನೀನ್ ಬರ್ದೆ ಹೋದ್ರೆ ನಂಗೇನ್ ಗೊತ್ತಾಗಲ್ಲ ಆದ್ಯ. ಇಲ್ಲಿ ನನ್ನ ಮೇಲೆ ಡಿಪೆಂಡ್ ಆಗ್ಬೇಡ ರಾಜಿ. ಹೆಣ್ಮಕ್ಳು ಅಂದ್ರೆ ಆತ್ಮಾಭಿಮಾನದಿಂದ ಇರ್ಬೇಕು, ಎಲ್ಲಿಗೆ ಹೋದ್ರೂ ಧೈರ್ಯವಾಗಿರ್ಬೇಕು, ಸರಿನಾ? ಛಾಯಾ, ನೀವಿಬ್ರು ತಪ್ಪದೇನೆ ಹೋಗ್ಬೇಕು. ಆದ್ಯ, ಹಲೋ ಮೇಡಮ್. ಏನು ಎಲ್ಲಿಗೆ ಹೋಗ್ತಿದ್ದೀರಾ? ನನ್ಗೇನ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನನಗೆ ತುಂಬಾ ಕೆಲಸಗಳಿವೆ. ಅಷ್ಟೆಲ್ಲ ಸೀನ್ ಬೇಡ. ಇವಾಗ ನೀನ್ ನನಗೊಂದು ಕೆಲಸ ಮಾಡ್ಕೊಡ್ಬೇಕು. ನಾನಾ? ಏನದು? ನನಗೆ ಕಾಫಿ ಕುಡಿಯಕ್ ಬರ್ತಾ ಇಲ್ಲ, ನೀನೇ ಕಾಫಿ ಕುಡಿಸ್ಬೇಕು. ಏನು? ಕಾಫಿ ನಾನ್ ಕುಡಿಸ್ಬೇಕಾ? ಹಾ. ಹಲೋ, ನನ್ನೇನ್ ನಿನ್ ಚಾರು ಅನ್ಕೊಂಡಿದ್ಯಾ? ಚಾರು ಕುಡಿಸಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ, ನೀನೇ ಕುಡಿಸ್ಬೇಕು. ನಾನ್ ಕುಡ್ಸಲ್ಲ. ಹೌದಾ? ಟ್ರಿಪ್ಪಿಗೋಸ್ಕರ ನೀನ್ ಮಾಡಿದ ಎಲ್ಲ ಪ್ಲಾನ್ ಅನ್ನು ಹೇಳ್ಬಿಡ್ತೀನಿ. ನಾನೇನ್ ಮಾಡ್ದೆ?
ಅದೇ ದೇವಸ್ಥಾನದ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಕ್ಕೆ ನಮ್ಮ ಅಜ್ಜಿಗೆ ಮತ್ ಬರೋ ಔಷಧಿ ಹಾಕಿದ್ಯಾರು? ಅಯ್ಯಯ್ಯೋ ಅಪಶಕುನ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗದೆ ಇರೋ ಹಾಗೆ ಮಾಡಿದ್ಯಾರು? ಮಿಸ್ ಆದ್ಯ ಫ್ರಮ್ ಅಮೆರಿಕಾ. ಈ ವಿಷಯ ನಾನು ಎಲ್ರಿಗೂ ಹೇಳ್ದೆ ಅನ್ಕೋ, ನಿನ್ ಪರಿಸ್ಥಿತಿ ಏನಾಗುತ್ತೋ ಏನೋ.